ಲೊಕೇಶನ್ ಮತ್ತು ಅಡ್ರೆಸ್ ಹಾಕ್ತೀನಿ ಇವತ್ತೇ ನಾನು ಎಲ್ಲಿದ್ದೀನಿ ಹೇಳಿ. ನೋಡುವ ಇವ್ರ ಹತ್ರ ಯಾವ್ಯಾವ ಅನಿಮಲ್ ಉಂಟಂತ ಹೋಗಿ ನೋಡುವ. ಸರ್ ನಮಸ್ತೆ. ಹಾಂ ಆರಾಮಿದ್ದೀವಿ. ನೋಡ್ರಿ ನಮ್ಮದು ಸರ್ದು ಭಾಳ ಹಳೆ ಪರಿಚಯ. ಸರ್ ಈಗ ನಮಗೆ ಏನು ತೋರಿಸ್ತೀರಿ ಸ್ಪೆಷಲ್ ಐಟಮ್? ಸ್ಪೆಷಲ್ ಐಟಮ್ ಅಂತ ಏನಲ್ಲ, ಇದು ಅನಾಥಾಶ್ರಮ ಇದು ಪ್ರಾಣಿಗಳದು. ಓಕೆ. ಇಲ್ಲೆಲ್ಲ ಹೊಸ ಬಿದ್ದಿರುವಂಥ ಪ್ರಾಣಿ ಪಕ್ಷಿಗಳನ್ನೆಲ್ಲ ಇಲ್ಲಿ ನಾವು ಸಾಕ್ತಾ ಇದ್ದೇವೆ. ಓಕೆ. ಸೊ ಅದನ್ನ ಈಗ ನ್ಯೂ ಆಗಿ ಬಂದಿರೋದು ಅಂದರೆ ಯಾಕೆ ಬಂದಿದೆ ನಮ್ಮ ರೆಸ್ಕ್ಯೂ ಸೆಂಟರ್ಗೆ. ಮತ್ತೆ ಕರ್ನಾಟಕ ಹಿಸ್ಟ್ರಿಲೇ ಫಸ್ಟ್ ಟೈಮ್ ಯಾಕೆ ಬಂದಿರೋದು. ಓಕೆ. ಈಗ ಅದು ಕರ್ನಾಟಕದಲ್ಲಿ ನಾವು ನಮ್ಮ ಸಿರ್ಸಿಲಿ ನೋಡ್ಬೋದು. ಅದೊಂದು ಸ್ಪೆಷಲ್ ಆಗಿದೆ ಇವಾಗ. ಓಕೆ ಓಕೆ. ಬಾಕಿ ಇವೆಲ್ಲ ನಾರ್ಮಲ್ ಮೊದಲಿಂದನೂ ಇದ್ದವು. ಈಗೆಲ್ಲ ರೆಡಿಯಾಗಿ ಆರಾಮಾಗಿ ಮರಿ ಕೂಡ ಮಾಡ್ತಾ ಇದ್ದಾರೆ, ಬ್ರೀಡ್ ಕೂಡ. ಓಕೆ. ಓಕೆ. ಇದು ಎಂತ ಹೇಳ್ತೀರಿ ಸರ್ ಇದಕ್ಕೆ? ಜರ್ಬುವಾ ಅಂತ ಇದು ಆಫ್ರಿಕಾದಲ್ಲಿರುವಂಥ ಕಾಂಗ್ರೂ ಡ್ಯಾಟ್ ಅಂತ ಹೇಳ್ತಾರೆ. ಮತ್ತೆ ಅದು ನೀರು ಕುಡಿದೇ ಬರ್ತಂಥ ಪ್ರಾಣಿ. ನೀರೇ ಕುಡಿಯಲ್ಲ, ನೀರೇ ಕುಡಿಯೋದಿಲ್ಲ. ಓಕೆ. ನೋಡ್ರಿ ಫ್ರೆಂಡ್ಸ್, ಇದು ನೀರೇ ಕುಡಿಯೋದಿಲ್ಲ ಅಂತೆ. ಆಫ್ರಿಕಾದಲ್ಲಿ ಇರೋದು ಪ್ರಾಣಿ ಅಂತ ಇದು. ಬರ್ರಿ ನೀವು ಇಲ್ಲಿ ಬಂದು ಎಲ್ಲ ತೋರಿಸ್ತಾರವರು. ಇದು ಶುಗರ್ ಗ್ಲೈಡರ್ ಅಂತ. ಓಕೆ. ಇದು ಆಸ್ಟ್ರೇಲಿಯಾದಲ್ಲಿರುವಂಥ ಅಳಿಲು ಸ್ವಲ್ಪ ಅದು ಕಾಂಗ್ರೂ ಥರ ಫೋಟೋಲ್ಲೇ ನೀರು ಮಾಡ್ತಾ ಇದೆ. ನೋಡಿ ಫ್ರೆಂಡ್ಸ್, ಈ ಥರ ನೋಡಿ ಫ್ರೆಂಡ್ಸ್, ಇದು ಟೋಟೈಸ್ ಇದೆ. ಇದರಲ್ಲೂ ಇದಕ್ಕೂ ಸಲಿಕೇಟ ಅಂತ ಟೋಟೈಸ್ ಇದು. ಹಾಂ. ಇದು ಆಕ್ಚುಲಿ ಪ್ರಪಂಚದ 3ನೇ ಅತಿ ದೊಡ್ಡ ಆಮೆಗಳು. ಓಕೆ ಓಕೆ ಓಕೆ. ಇದು ಆಲ್ಮೋಸ್ಟ್ 2.5 ಫೀಟ್ ಅಗಲ ಆಗುತ್ತೆ. 100 kg ವರೆಗೂ ಹೋಗುತ್ತೆ. ಓಕೆ. ನೋಡಿ ಫ್ರೆಂಡ್ಸ್, ಇದರಲ್ಲಿ ಇವ್ರ ಹತ್ರ ಹೆಬ್ಬಾವಲ್ಲ ಇದು? ಆಫ್ರಿಕನ್ ಬಾಲ್ ಪೈಥಾನ್. ನೋಡಿರಿ, ಆಫ್ರಿಕನ್ ಬಾಲ್ ಟೈಪಲ್ಲಿ ಐತಿ. ಇದು ಪೆಟ್, ಯಾರು ಬೇಕಾದ್ರೂ ಸಾಕ್ಬೋದು. ಇದು ಮನೇಲಿ ಬೇಕಾದ್ರೆ ಸಾಕ್ಬೋದಂತೆ. ನೋಡಿರಿ ಫ್ರೆಂಡ್ಸ್, ನಿಮ್ಗೆ ಬೇಕಾದ್ರೆ ಬಂದು ಸಾಕ್ರಿ. ಓಕೆ. ಇದು ರೆಕ್ಟೇಲ್ ಬುವಾ ಅಂತೆ ಹಾವು. ಇದು ಕಷ್ಟದ ಸರ್? ಕಷ್ಟದ ಸ್ವಲ್ಪ ಅದು ಒಂಥರ ಮೆಂಟಲ್ ಇದ್ದಂಗೆ, ಯಾವಾಗ ಏನಂತ ಹೇಳಿಕ್ ಬರಲ್ಲ. ಓಕೆ ಓಕೆ. ನೋಡಿ ಫ್ರೆಂಡ್ಸ್, ಇದು ಯಾವ್ದ್ರ ಮರಿ ಸರ್? ಇದು ಪೊಲೀಸ್ ಕ್ಯಾಂಪ್ ಅಂತ ಕೋಳಿ ಮರಿಗಳು. ಕೋಳಿ ಮರಿಗಳು ನೋಡ್ರಿ ಇರೋದಿಲ್ಲ. ಹೊರಡೆ ಇನ್ಕ್ಯುಬೇಟ್ರಲ್ಲಿ ಇಟ್ಟಾರವರು. ನೋಡ್ರಿ ಫ್ರೆಂಡ್ಸ್, ಈ ಥರ ಕೋಳಿ ಎಲ್ಲ ಐತಿ ಇಲ್ಲಿ. ಯಾವ ಥರ ಉಂಟು ನೋಡ್ರಿ ಕೋಳಿ. ಇದು ನೋಡಿ ಫ್ರೆಂಡ್ಸ್, ಬಜ್ಜೀಸ್ ಮೇಲ್ಗಡೆ ಉಂಟು. ಮೇಲ್ಗಡೆ ಬಜ್ಜೀಸ್, ಕೆಳಗಡೆ ನೋಡಿ ಫ್ರೆಂಡ್ಸ್ ಎಲ್ಲ ಕೋಳಿ ಎಲ್ಲ ಐತಿ ಇಲ್ಲಿ. ಇದು ನೋಡಿ ಫ್ರೆಂಡ್ಸ್, ಬಾತ್ಕೋಳಿಗೆ ಎಲ್ಲ ಸ್ನಾನ ಮಾಡಲಿಕ್ಕೆ ಯಾವ ಥರ ಮಾಡಿಟ್ಟಾರೆ ಹೇಳಿ. ಎಲ್ಲ ಓಪನ್ ಬಿಟ್ಟಿಟ್ಟಾರ ಅವರು ಬಾತ್ಕೋಳಿ ಎಲ್ಲ. ಈ ಥರ ಹೋಗ್ತಾ ಇರೋದು ನೋಡಿ ಫ್ರೆಂಡ್ಸ್. ಈ ಥರ ಬಾತ್ಕೋಳಿ ಎಲ್ಲ ಇಲ್ಲಿ ಐತಿ. ನೀವು ಬಂದರೆ ಎಂಟರ್ಟೈನ್ಮೆಂಟ್ ಮಾಡ್ಲಿಕ್ಕೆ ಚಲೋ ಉಂಟು ಇಲ್ಲಿ. ಆರಾಮ್ಸೆ ಟೈಮ್ ಸ್ಪೆಂಡ್ ಮಾಡೋಗ್ಬೋದು. ಇದು ಫ್ಯಾನ್ಸಿ ಚಿಕನ್ ನೋಡ್ರಿ ಫ್ರೆಂಡ್ಸ್. ಇದೆಲ್ಲ ಮನೆಯಲ್ಲೂ ಸಾಕ್ಬೋದು ಇದೆಲ್ಲ. ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ಜಾವಾ ಬರ್ಡ್ಸು ಇದೆ. ಜಾವಾ ಬರ್ಡ್ಸಿಂದೆಲ್ಲ ಕಾಲೋನಿ ಮಾಡಿಟ್ಟಾರೆ. ಇಲ್ಲಿ ಆಫ್ರಿಕನ್ ಗ್ರೇ ಹೇಳಿ ಒಂದು ಬರ್ಡ್ಸ್ ಇದೆ ನೋಡಿ ಫ್ರೆಂಡ್ಸ್. ಇದು ಮಾತು ಆಡ್ತದೆ, ಟಾಕಿಂಗು ಆಗ್ತದೆ. ಮತ್ತೊಂದು ಒಳಗೆ ಬ್ರಿಡಲ್ ಮಾಡಲಿಕ್ಕೆ ಇರ್ಬೋದು ಮೋಸ್ಟ್ಲಿ ಬಾಕ್ಸ್ ಒಳಗೆ. ಇದು ನೋಡಿ ಫ್ರೆಂಡ್ಸ್, ಟರ್ಕಿನೂ ಐತಿ. ಇದು ನೋಡಿ ಫ್ರೆಂಡ್ಸ್, ಕಾಶ್ಮೀರಿ ಗೋಟ್ಸ್ ಹೇಳಿ ಯಾವ ಥರ ಐತಿ ನೋಡ್ರಿ ಫ್ರೆಂಡ್ಸ್. ಇಲ್ಲಿ ಎಲ್ಲ ಓಪನ್ ಬಿಟ್ಟಿಟ್ಟಾರೆ. ಇದು ಪ್ರೆಗ್ನೆಂಟ್ ಉಂಟಂತಪ್ಪ. ಇಷ್ಟು ಸಣ್ಣ ಸೈಜು ಮರಿ ಆಗ್ತದೆ.
ಇದು ನೋಡಿ ಫ್ರೆಂಡ್ಸ್, ಇಲ್ಲಿ ಕ್ಯಾಟ್ ಹೌಸ್ ಇದೆ. ಕ್ಯಾಟ್ ಹೌಸಲ್ಲೆಲ್ಲ ರೆಸ್ಕ್ಯೂ ಮಾಡಿದ ಕ್ಯಾಟ್ ಇದೆ. ನಿಮ್ಮದು ಏನಾದರೂ ಪೆಟ್ಸ್ ನಿಮಗೆ ಮನೆಯಲ್ಲಿ ಸಾಕ್ಲಿಕ್ಕೆ ಆಗಲಿಲ್ಲ ಅಂದರೆ ಇಲ್ಲಿ ತಂದು ಕೊಡ್ರಿ, ಇವ್ರು ಸಾಕ್ತಾರೆ. ಇಲ್ಲಿ ನೋಡಿರಿ ಫ್ರೆಂಡ್ಸ್, ಇಲ್ಲಿ ಡಾಂಕಿನೂ ಇದೆ, ಗೋಟ್ಸು ಇದೆ. ಎಲ್ಲ ಓಪನ್ ಫೀಲ್ಡಲ್ಲಿ ಸಾಕಾರಿ ಇವರು ಈ ಥರ. ಇಲ್ಲಿ ಬಂದರೆ ಚಲೋ ಉಂಟು, ಎಂಟರ್ಟೈನ್ಮೆಂಟ್ ಮಾಡಲಿಕ್ಕೆ ಫುಲ್ ಹ್ಯಾಪಿ ಉಂಟು. ಇಲ್ಲಿ ಆರಾಮ್ಸಿ ಕುತ್ಕೊಳ್ಳಿಕ್ಕೆ, ಅಲ್ಲಿ ಮಕ್ಕಳು ಆಡಲಿಕ್ಕೆ ಜೋಕಾಲಿ ಎಲ್ಲ ಉಂಟು. ನೋಡಿ ಫ್ರೆಂಡ್ಸ್, ಅಗ್ವಾನ ಯಾವ ಥರ ಇದೆ ಹೇಳಿ, ಇಲ್ಲಿ ತಿಂತಾ ಉಂಟು. ನೋಡಿ ಫ್ರೆಂಡ್ಸ್, ಇದು ಹಿಮಾಲಯದಲ್ಲಿರೋದು ದನ. ಇದು ಇಲ್ಲಿ ತಂದಾರವರು ಸಾಕಲಿಕ್ಕೆ, ರೆಸ್ಕ್ಯೂ ಮಾಡಿದ ದನ ಇದೆಯಲ್ಲ. ನೋಡಿ ಫ್ರೆಂಡ್ಸ್, ಇದು ರ್ಯಾಬಿಟ್ ಹೌಸು. ನೋಡಿ ಫ್ರೆಂಡ್ಸ್, ಇದು ಗಿನ್ನಿಫಿಗ್ಗಲ್ಲೂ ವೆರೈಟಿ ಐತಿ ಇವ್ರ ಹತ್ರ. ಯಾವ ಥರ ಐತಿ ನೋಡಿ ಫ್ರೆಂಡ್ಸ್. ಇದು ಇವರು ಸೇಲು ಮಾಡ್ತಾರೆ, ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಬರ್ರಿ ಇಲ್ಲಿ. ನೋಡಿ ಫ್ರೆಂಡ್ಸ್, ಇದು ಬೆಂಗಾಲಿ ಕ್ಯಾಟ್ ಹೇಳಿ. ಯಾವ ಥರ ಇದೆ ನೋಡಿ ಫ್ರೆಂಡ್ಸ್. ಇದೆ ಇಲ್ಲೊಂದು 3 ಕ್ಯಾಟ್ ಇದೆ. ಇದು ಭಾಳ ರೇರ್, ಇದು ಬೆಂಗಾಲ್ ಕ್ಯಾಟ್ ಹೇಳಿ. ಒಂದು ಚಿರತೆ ಇದ್ದಂಗೆ ಇರ್ತದೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದು ಹಾಸ್ಟ್ರೇಜ್ ಮರಿ ಇದೆಯಲ್ಲ ನೋಡ್ರಿ. ಇದೆಲ್ಲ ರೆಸ್ಕ್ಯೂ ಮಾಡಿದಂಥ ಹಾಸ್ಟ್ರೇಜ್ ಇದು. ಇದ್ರದ್ದು ದೊಡ್ಡ ಸೈಜ್ ಎಲ್ಲ ಐತೆ ನೋಡ್ರಿ ಫ್ರೆಂಡ್ಸ್. ಇದು ನೋಡಿ ಫ್ರೆಂಡ್ಸ್, ದೊಡ್ಡ ಸೈಜು 2 ಇದೆ ಹಾಸ್ಟೇಜು. ಇದ್ರದ್ದು ಮರಿನೂ ಆಗಿತ್ತು, ಅದೆಲ್ಲ ಸೇಲ್ ಮಾಡಿದ್ರಂತೆ ಅವರು. ಈಗ 2 ಇಟ್ಕೊಂಡಿದ್ರೆ.